ಕಾರ್ ಬ್ಲಾಸ್ಟ್ ಕೇಸ್ನ ಈ ಕ್ಷಣದ ಅತಿ ದೊಡ್ಡ ಸುದ್ದಿ. ದೆಹಲಿ ಬ್ಲಾಸ್ಟ್ ತನಿಖೆಗೆ ಎನ್ಐಎಯಿಂದ ವಿಶೇಷ ತಂಡ ರಚನೆಯಾಗಿದೆ. ಎಡಿಜಿ ವಿಜಯ್ ಸಕ್ರೆ ಅವರ ನೇತೃತ್ವದಲ್ಲಿ ವಿಶೇಷ ತಂಡ ರಚನೆಯಾಗಿದೆ. 10 ಜನ ಸದಸ್ಯರನ್ನ ಒಳಗೊಂಡಂತಹ ಎಸ್ಐಟಿ ಟೀಮ್ ರಚನೆಯಾಗಿದೆ. ಈ ಟೀಮ್ ನಲ್ಲಿ ಒಬ್ರು ಐಜಿ ಇರ್ತಾರೆ, ಇಬ್ರು ಡಿಜಿಪಿ ಇರ್ತಾರೆ, 3 ಜನ ಎಸ್ಪಿ, 4 ಜನ ಡಿಎಸ್ಪಿಗಳನ್ನ ಇರುವಂತಹ ಒಂದು ತಂಡವನ್ನ ರಚನೆ ಮಾಡಲಾಗಿದೆ. ದೆಹಲಿ ಬ್ಲಾಸ್ಟ್ ತನಿಖೆಯನ್ನ ಎನ್ಐಎಗೆ ಹಸ್ತಾಂತರ ಮಾಡಲಾಗಿತ್ತು. ಈಗ ಎನ್ಐಎ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ರೆಡಿ ಮಾಡಿದೆ. 10 ಜನರ ತಂಡವನ್ನ ರಚನೆ ಮಾಡಿದ್ದು ಅವರ ಮೂಲಕ ತನಿಖೆಯನ್ನು ನಡೆಸೋದಕ್ಕೆ ಎನ್ಐಎ ಮುಂದಾಗಿದೆ. ಎನ್ಐಎ ತನಿಖೆಯನ್ನ ಚುರುಕುಗೊಳಿಸ್ತಾ ಇದೆ. ಸಂಪೂರ್ಣವಾದಂತಹ ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸವನ್ನ ಎನ್ಐಎ ಮಾಡ್ತಾ ಇದೆ. ಈಗ ಎಸ್ಐಟಿ ಟೀಮ್ ರೆಡಿಯಾಗಿದೆ. 10 ಜನರ ತಂಡವನ್ನ ರಚನೆ ಮಾಡಿಕೊಂಡು ಫೀಲ್ಡ್ಗೆ ಇಳಿಯುತ್ತೆ. ಎಸ್ಐಟಿ ಟೀಮ್ ಅನ್ನ ಫಾರ್ಮ್ ಮಾಡಿದೆ ಎನ್ಐಎ ವತಿಯಿಂದ. ಈ ಎಸ್ಐಟಿ ಟೀಮ್ ಇನ್ವೆಸ್ಟಿಗೇಷನ್ ಅನ್ನ ಮಾಡುತ್ತೆ. ಈ ಬ್ಲಾಸ್ಟ್ ನ ಹಿಂದಿರುವಂತಹ ಕಾರಣಕರ್ತರು ಯಾರು? ಜಮ್ಮು ಕಾಶ್ಮೀರದಲ್ಲಿ ಕಾರ್ಯಾಚರಣೆಯನ್ನ ಮುಂದುವರೆಸಿರುವ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಕುಲ್ಗಾಮ್ನ 200ಕ್ಕೂ ಹೆಚ್ಚು ಕಡೆಗಳಲ್ಲಿ ಪೊಲೀಸರಿಂದ ದಾಳಿಯಾಗಿದ್ದು, ಸೋಪೋರ್ನಲ್ಲೂ ಕೂಡ ಕಾರ್ಯಾಚರಣೆಗೆ ಇಳಿದಿದ್ದಾರೆ ಪೊಲೀಸರು ಅನ್ನುವ ಈ ಕ್ಷಣದ ಅಪ್ಡೇಟ್ ಮಾಹಿತಿ ಲಭ್ಯವಾಗ್ತಾ ಇದೆ. ದೆಹಲಿ ಬ್ಲಾಸ್ಟ್ ಬೆನ್ನಲ್ಲೇ ಉಗ್ರರ ಬೇಟೆಗೆ ಈ ಕಾರ್ಯಾಚರಣೆ ನಡೀತಾ ಇರುವ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದ್ದು, ಜಮ್ಮು ಕಾಶ್ಮೀರದಲ್ಲಿ ಈ ಆಪರೇಷನ್ ಮುಂದುವರೆದಿದೆ. ಕುಲ್ಗಾಮ್ನ 200ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಪರಿಶೀಲನೆ ಮಾಡಲಾಗಿದೆ. ಸೋಪೋರ್ನಲ್ಲೂ ಕೂಡ ಕಾರ್ಯಾಚರಣೆಗೆ ಇಳಿದಿದ್ದಾರೆ ಪೊಲೀಸರು. ದೆಹಲಿ ಬ್ಲಾಸ್ಟ್ ಬೆನ್ನಲ್ಲೇ ಉಗ್ರರ ಬೇಟೆಗೆ ಕಾರ್ಯಾಚರಣೆ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ. ನಿಮಗೆ 3 ದೃಶ್ಯವನ್ನು ನಾವು ನಮ್ಮ ಸ್ಕ್ರೀನ್ ಮೇಲೆ ನೋಡಿಸ್ತಾ ಇದ್ದೀವಿ. ದೆಹಲಿ ಸ್ಫೋಟದ ಭೀಕರ ದೃಶ್ಯ ಒಂದು ಕಡೆ, ಮತ್ತೊಂದು ಕಡೆ ಸೋಪೋರ್ನ ರೈಲ್ವೆ ನಿಲ್ದಾಣದ ಬಳಿ ಯಾವ ರೀತಿಗೆ ಭದ್ರತೆಯನ್ನು ಹೆಚ್ಚಿಸಲಾಗಿದೆ ಅನ್ನೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಖಾಕಿ ಮತ್ತೆ ಭದ್ರತಾ ಪಡೆಗಳು ಕಾರ್ಯಾಚರಣೆಗೆ ಇಳಿದಂತ ಸಂದರ್ಭದಲ್ಲಿ, ಆಪರೇಷನ್ ಶುರು ಮಾಡಿದಂತ ಸಂದರ್ಭದಲ್ಲಿ ಮನೆಗಳಿಗೆ ಹೋಗಿ ಅಲ್ಲಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಒಟ್ಟು 200ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಇವತ್ತು ಅಲ್ಲಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಕಾರ್ಯಾಚರಣೆ ಮುಂದುವರೆದಿದೆ. ಮತ್ತೊಂದು ಕಡೆ ದೆಹಲಿ ಬ್ಲಾಸ್ಟ್ ಬೆನ್ನಲ್ಲೇ ವಿಚಾರಣೆ ಚುರುಕುಗೊಂಡಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತದೆ. ಫರೀದಾಬಾದ್ನಲ್ಲಿ 50ಕ್ಕೂ ಹೆಚ್ಚು ಜನರ ವಶಕ್ಕೆ ಪಡೆದುಕೊಂಡು ಅವರ ವಿಚಾರಣೆ ನಡೀತಾ ಇದೆ. ಒಂದೇ ದಿನ 60 ಜನರ ವಿಚಾರಣೆ ನಡೆಸಿರುವಂತಹ ಪೊಲೀಸರು. ಅಲ್ ಫಲಾಹ್ ವಿವಿಯ 7 ಜನರಿಗೂ ಕೂಡ ವಿಚಾರಣೆಗೆ ಒಳಪಟ್ಟಿದ್ದಾರೆ ಪೊಲೀಸರು. ಒಂದೇ ದಿನ 50ಕ್ಕೂ ಹೆಚ್ಚು ಜನರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸಿದ್ದಾರೆ ಪೊಲೀಸರು. ನೋಡಿ, ಈ ಫರೀದಾಬಾದ್ನಲ್ಲಿ ಮೇನ್ ಇದ್ದಿದೆ ಅಲ್ ಫಲಾಹ್ ವಿವಿಯಿಂದ ಎಲ್ಲವೂ ಕೂಡ ಸಂಚು ರೂಪಿಸಲಾಗಿತ್ತು ಅನ್ನೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಇವರೆಲ್ಲ ಯಾರೆಲ್ಲ ಜೊತೆಯಲ್ಲಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಹಾಗಾಗಿ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ 60 ಜನರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಗೊಳಪಡಿಸಿದ್ದಾರೆ. ಜೊತೆಗೆ ಕಾಶ್ಮೀರದಲ್ಲಿ 200ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಪರಿಶೀಲನೆ ಮಾಡಲಾಗ್ತದೆ. ಒಟ್ಟಾರೆಗೆ ಹರಿಯಾಣ, ಜಮ್ಮು ಕಾಶ್ಮೀರ, ರಾಜಸ್ಥಾನ ಈ ಎಲ್ಲಾ ಭಾಗದಲ್ಲೂ ಕೂಡ ತನಿಖೆ ಚುರುಕುಗೊಂಡಿದೆ. ಕಾರ್ಯಾಚರಣೆ ಕೂಡ ಮುಂದುವರಿಸಲಾಗಿದೆ. ಕಾರ್ ಬ್ಲಾಸ್ಟ್ ಕೇಸ್ನ ಈ ಕ್ಷಣದ ಅತಿ ದೊಡ್ಡ ಸುದ್ದಿ. ದೆಹಲಿ ಬ್ಲಾಸ್ಟ್ ತನಿಖೆಗೆ ಎನ್ಐಎಯಿಂದ ವಿಶೇಷ ತಂಡ ರಚನೆಯಾಗಿದೆ. ಎಡಿಜಿ ವಿಜಯ್ ಸಕ್ರೆ ಅವರ ನೇತೃತ್ವದಲ್ಲಿ ವಿಶೇಷ ತಂಡ ರಚನೆಯಾಗಿದೆ. 10 ಜನ ಸದಸ್ಯರನ್ನ ಒಳಗೊಂಡಂತಹ ಎಸ್ಐಟಿ ಟೀಮ್ ರಚನೆಯಾಗಿದೆ. ಈ ಟೀಮ್ ನಲ್ಲಿ ಒಬ್ರು ಐಜಿ ಇರ್ತಾರೆ, ಇಬ್ರು ಡಿಜಿಪಿ ಇರ್ತಾರೆ, 3 ಜನ ಎಸ್ಪಿ, 4 ಜನ ಡಿಎಸ್ಪಿಗಳನ್ನ ಇರುವಂತಹ ಒಂದು ತಂಡವನ್ನ ರಚನೆ ಮಾಡಲಾಗಿದೆ.
ದೆಹಲಿ ಬ್ಲಾಸ್ಟ್ ತನಿಖೆಯನ್ನ ಎನ್ಐಎಗೆ ಹಸ್ತಾಂತರ ಮಾಡಲಾಗಿತ್ತು. ಈಗ ಎನ್ಐಎ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ರೆಡಿ ಮಾಡಿದೆ. 10 ಜನರ ತಂಡವನ್ನ ರಚನೆ ಮಾಡಿದ್ದು ಅವರ ಮೂಲಕ ತನಿಖೆಯನ್ನು ನಡೆಸೋದಕ್ಕೆ ಎನ್ಐಎ ಮುಂದಾಗಿದೆ. ಎನ್ಐಎ ತನಿಖೆಯನ್ನ ಚುರುಕುಗೊಳಿಸ್ತಾ ಇದೆ. ಸಂಪೂರ್ಣವಾದಂತಹ ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸವನ್ನ ಎನ್ಐಎ ಮಾಡ್ತಾ ಇದೆ. ಈಗ ಎಸ್ಐಟಿ ಟೀಮ್ ರೆಡಿಯಾಗಿದೆ. 10 ಜನರ ತಂಡವನ್ನ ರಚನೆ ಮಾಡಿಕೊಂಡು ಫೀಲ್ಡ್ಗೆ ಇಳಿಯುತ್ತೆ. ಎಸ್ಐಟಿ ಟೀಮ್ ಅನ್ನ ಫಾರ್ಮ್ ಮಾಡಿದೆ ಎನ್ಐಎ ವತಿಯಿಂದ. ಈ ಎಸ್ಐಟಿ ಟೀಮ್ ಇನ್ವೆಸ್ಟಿಗೇಷನ್ ಅನ್ನ ಮಾಡುತ್ತೆ. ಈ ಬ್ಲಾಸ್ಟ್ ನ ಹಿಂದಿರುವಂತಹ ಕಾರಣಕರ್ತರು ಯಾರು? ಜಮ್ಮು ಕಾಶ್ಮೀರದಲ್ಲಿ ಕಾರ್ಯಾಚರಣೆಯನ್ನ ಮುಂದುವರೆಸಿರುವ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಕುಲ್ಗಾಮ್ನ 200ಕ್ಕೂ ಹೆಚ್ಚು ಕಡೆಗಳಲ್ಲಿ ಪೊಲೀಸರಿಂದ ದಾಳಿಯಾಗಿದ್ದು, ಸೋಪೋರ್ನಲ್ಲೂ ಕೂಡ ಕಾರ್ಯಾಚರಣೆಗೆ ಇಳಿದಿದ್ದಾರೆ ಪೊಲೀಸರು ಅನ್ನುವ ಈ ಕ್ಷಣದ ಅಪ್ಡೇಟ್ ಮಾಹಿತಿ ಲಭ್ಯವಾಗ್ತಾ ಇದೆ. ದೆಹಲಿ ಬ್ಲಾಸ್ಟ್ ಬೆನ್ನಲ್ಲೇ ಉಗ್ರರ ಬೇಟೆಗೆ ಈ ಕಾರ್ಯಾಚರಣೆ ನಡೀತಾ ಇರುವ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದ್ದು, ಜಮ್ಮು ಕಾಶ್ಮೀರದಲ್ಲಿ ಈ ಆಪರೇಷನ್ ಮುಂದುವರೆದಿದೆ. ಕುಲ್ಗಾಮ್ನ 200ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಪರಿಶೀಲನೆ ಮಾಡಲಾಗಿದೆ. ಸೋಪೋರ್ನಲ್ಲೂ ಕೂಡ ಕಾರ್ಯಾಚರಣೆಗೆ ಇಳಿದಿದ್ದಾರೆ ಪೊಲೀಸರು. ದೆಹಲಿ ಬ್ಲಾಸ್ಟ್ ಬೆನ್ನಲ್ಲೇ ಉಗ್ರರ ಬೇಟೆಗೆ ಕಾರ್ಯಾಚರಣೆ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ. ನಿಮಗೆ 3 ದೃಶ್ಯವನ್ನು ನಾವು ನಮ್ಮ ಸ್ಕ್ರೀನ್ ಮೇಲೆ ನೋಡಿಸ್ತಾ ಇದ್ದೀವಿ. ದೆಹಲಿ ಸ್ಫೋಟದ ಭೀಕರ ದೃಶ್ಯ ಒಂದು ಕಡೆ, ಮತ್ತೊಂದು ಕಡೆ ಸೋಪೋರ್ನ ರೈಲ್ವೆ ನಿಲ್ದಾಣದ ಬಳಿ ಯಾವ ರೀತಿಗೆ ಭದ್ರತೆಯನ್ನು ಹೆಚ್ಚಿಸಲಾಗಿದೆ ಅನ್ನೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಖಾಕಿ ಮತ್ತೆ ಭದ್ರತಾ ಪಡೆಗಳು ಕಾರ್ಯಾಚರಣೆಗೆ ಇಳಿದಂತ ಸಂದರ್ಭದಲ್ಲಿ, ಆಪರೇಷನ್ ಶುರು ಮಾಡಿದಂತ ಸಂದರ್ಭದಲ್ಲಿ ಮನೆಗಳಿಗೆ ಹೋಗಿ ಅಲ್ಲಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಒಟ್ಟು 200ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಇವತ್ತು ಅಲ್ಲಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಕಾರ್ಯಾಚರಣೆ ಮುಂದುವರೆದಿದೆ. ಮತ್ತೊಂದು ಕಡೆ ದೆಹಲಿ ಬ್ಲಾಸ್ಟ್ ಬೆನ್ನಲ್ಲೇ ವಿಚಾರಣೆ ಚುರುಕುಗೊಂಡಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತದೆ. ಫರೀದಾಬಾದ್ನಲ್ಲಿ 50ಕ್ಕೂ ಹೆಚ್ಚು ಜನರ ವಶಕ್ಕೆ ಪಡೆದುಕೊಂಡು ಅವರ ವಿಚಾರಣೆ ನಡೀತಾ ಇದೆ. ಒಂದೇ ದಿನ 60 ಜನರ ವಿಚಾರಣೆ ನಡೆಸಿರುವಂತಹ ಪೊಲೀಸರು. ಅಲ್ ಫಲಾಹ್ ವಿವಿಯ 7 ಜನರಿಗೂ ಕೂಡ ವಿಚಾರಣೆಗೆ ಒಳಪಟ್ಟಿದ್ದಾರೆ ಪೊಲೀಸರು. ಒಂದೇ ದಿನ 50ಕ್ಕೂ ಹೆಚ್ಚು ಜನರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸಿದ್ದಾರೆ ಪೊಲೀಸರು. ನೋಡಿ, ಈ ಫರೀದಾಬಾದ್ನಲ್ಲಿ ಮೇನ್ ಇದ್ದಿದೆ ಅಲ್ ಫಲಾಹ್ ವಿವಿಯಿಂದ ಎಲ್ಲವೂ ಕೂಡ ಸಂಚು ರೂಪಿಸಲಾಗಿತ್ತು ಅನ್ನೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಇವರೆಲ್ಲ ಯಾರೆಲ್ಲ ಜೊತೆಯಲ್ಲಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಹಾಗಾಗಿ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ 60 ಜನರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಗೊಳಪಡಿಸಿದ್ದಾರೆ. ಜೊತೆಗೆ ಕಾಶ್ಮೀರದಲ್ಲಿ 200ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಪರಿಶೀಲನೆ ಮಾಡಲಾಗ್ತದೆ. ಒಟ್ಟಾರೆಗೆ ಹರಿಯಾಣ, ಜಮ್ಮು ಕಾಶ್ಮೀರ, ರಾಜಸ್ಥಾನ ಈ ಎಲ್ಲಾ ಭಾಗದಲ್ಲೂ ಕೂಡ ತನಿಖೆ ಚುರುಕುಗೊಂಡಿದೆ. ಕಾರ್ಯಾಚರಣೆ ಕೂಡ ಮುಂದುವರಿಸಲಾಗಿದೆ. ಕಾರ್ ಬ್ಲಾಸ್ಟ್ ಕೇಸ್ನ ಈ ಕ್ಷಣದ ಅತಿ ದೊಡ್ಡ ಸುದ್ದಿ. ದೆಹಲಿ ಬ್ಲಾಸ್ಟ್ ತನಿಖೆಗೆ ಎನ್ಐಎಯಿಂದ ವಿಶೇಷ ತಂಡ ರಚನೆಯಾಗಿದೆ. ಎಡಿಜಿ ವಿಜಯ್ ಸಕ್ರೆ ಅವರ ನೇತೃತ್ವದಲ್ಲಿ ವಿಶೇಷ ತಂಡ ರಚನೆಯಾಗಿದೆ. 10 ಜನ ಸದಸ್ಯರನ್ನ ಒಳಗೊಂಡಂತಹ ಎಸ್ಐಟಿ ಟೀಮ್ ರಚನೆಯಾಗಿದೆ. ಈ ಟೀಮ್ನಲ್ಲಿ ಒಬ್ರು ಐಜಿ ಇರ್ತಾರೆ, 2 ಡಿಜಿಪಿ ಇರ್ತಾರೆ, 3 ಜನ ಎಸ್ಪಿ, 4 ಜನ ಡಿಎಸ್ಪಿಗಳನ್ನ ಇರುವಂತಹ ಒಂದು ತಂಡವನ್ನ ರಚನೆ ಮಾಡಲಾಗಿದೆ. ದೆಹಲಿ ಬ್ಲಾಸ್ಟ್ ತನಿಖೆಯನ್ನ ಎನ್ಐಎಗೆ ಹಸ್ತಾಂತರ ಮಾಡಲಾಗಿತ್ತು. ಈಗ ಎನ್ಐಎ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ರೆಡಿ ಮಾಡಿದೆ. 10 ಜನರ ತಂಡವನ್ನ ರಚನೆ ಮಾಡಿದ್ದು ಅವರ ಮೂಲಕ ತನಿಖೆಯನ್ನು ನಡೆಸೋದಕ್ಕೆ ಎನ್ಐಎ ಮುಂದಾಗಿದೆ. ಎನ್ಐಎ ತನಿಖೆಯನ್ನ ಚುರುಕುಗೊಳಿಸ್ತಾ ಇದೆ. ಸಂಪೂರ್ಣವಾದಂತಹ ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸವನ್ನ ಎನ್ಐಎ ಮಾಡ್ತಾ ಇದೆ. ಈಗ ಎಸ್ಐಟಿ ಟೀಮ್ ರೆಡಿಯಾಗಿದೆ. 10 ಜನರ ತಂಡವನ್ನ ರಚನೆ ಮಾಡಿಕೊಂಡು ಫೀಲ್ಡ್ಗೆ ಇಳಿಯುತ್ತೆ. ಎಸ್ಐಟಿ ಟೀಮ್ ಅನ್ನ ಫಾರ್ಮ್ ಮಾಡಿದೆ ಎನ್ಐಎ ವತಿಯಿಂದ. ಈ ಎಸ್ಐಟಿ ಟೀಮ್
ಇನ್ವೆಸ್ಟಿಗೇಷನ್ ಅನ್ನ ಮಾಡುತ್ತೆ. ಈ ಬ್ಲಾಸ್ಟ್ ನ ಹಿಂದಿರುವಂತಹ ಕಾರಣಕರ್ತರು ಯಾರು? ಜಮ್ಮು ಕಾಶ್ಮೀರದಲ್ಲಿ ಕಾರ್ಯಾಚರಣೆಯನ್ನ ಮುಂದುವರೆಸಿರುವ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಕುಲ್ಗಾಮ್ನ 200ಕ್ಕೂ ಹೆಚ್ಚು ಕಡೆಗಳಲ್ಲಿ ಪೊಲೀಸರಿಂದ ದಾಳಿಯಾಗಿದ್ದು, ಸೋಪೋರ್ನಲ್ಲೂ ಕೂಡ ಕಾರ್ಯಾಚರಣೆಗೆ ಇಳಿದಿದ್ದಾರೆ ಪೊಲೀಸರು ಅನ್ನುವ ಈ ಕ್ಷಣದ ಅಪ್ಡೇಟ್ ಮಾಹಿತಿ ಲಭ್ಯವಾಗ್ತಾ ಇದೆ. ದೆಹಲಿ ಬ್ಲಾಸ್ಟ್ ಬೆನ್ನಲ್ಲೇ ಉಗ್ರರ ಬೇಟೆಗೆ ಈ ಕಾರ್ಯಾಚರಣೆ ನಡೀತಾ ಇರುವ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದ್ದು, ಜಮ್ಮು ಕಾಶ್ಮೀರದಲ್ಲಿ ಈ ಆಪರೇಷನ್ ಮುಂದುವರೆದಿದೆ. ಕುಲ್ಗಾಮ್ನ 200ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಪರಿಶೀಲನೆ ಮಾಡಲಾಗಿದೆ. ಸೋಪೋರ್ನಲ್ಲೂ ಕೂಡ ಕಾರ್ಯಾಚರಣೆಗೆ ಇಳಿದಿದ್ದಾರೆ ಪೊಲೀಸರು. ದೆಹಲಿ ಬ್ಲಾಸ್ಟ್ ಬೆನ್ನಲ್ಲೇ ಉಗ್ರರ ಬೇಟೆಗೆ ಕಾರ್ಯಾಚರಣೆ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ. ನಿಮಗೆ 3 ದೃಶ್ಯವನ್ನು ನಾವು ನಮ್ಮ ಸ್ಕ್ರೀನ್ ಮೇಲೆ ನೋಡಿಸ್ತಾ ಇದ್ದೀವಿ. ದೆಹಲಿ ಸ್ಫೋಟದ ಭೀಕರ ದೃಶ್ಯ ಒಂದು ಕಡೆ, ಮತ್ತೊಂದು ಕಡೆ ಸೋಪೋರ್ನ ರೈಲ್ವೆ ನಿಲ್ದಾಣದ ಬಳಿ ಯಾವ ರೀತಿಗೆ ಭದ್ರತೆಯನ್ನು ಹೆಚ್ಚಿಸಲಾಗಿದೆ ಅನ್ನೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಖಾಕಿ ಮತ್ತೆ ಭದ್ರತಾ ಪಡೆಗಳು ಕಾರ್ಯಾಚರಣೆಗೆ ಇಳಿದಂತ ಸಂದರ್ಭದಲ್ಲಿ, ಆಪರೇಷನ್ ಶುರು ಮಾಡಿದಂತ ಸಂದರ್ಭದಲ್ಲಿ ಮನೆಗಳಿಗೆ ಹೋಗಿ ಅಲ್ಲಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಒಟ್ಟು 200ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಇವತ್ತು ಅಲ್ಲಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಕಾರ್ಯಾಚರಣೆ ಮುಂದುವರೆದಿದೆ. ಮತ್ತೊಂದು ಕಡೆ ದೆಹಲಿ ಬ್ಲಾಸ್ಟ್ ಬೆನ್ನಲ್ಲೇ ವಿಚಾರಣೆ ಚುರುಕುಗೊಂಡಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತದೆ. ಫರೀದಾಬಾದ್ನಲ್ಲಿ 50ಕ್ಕೂ ಹೆಚ್ಚು ಜನರ ವಶಕ್ಕೆ ಪಡೆದುಕೊಂಡು ಅವರ ವಿಚಾರಣೆ ನಡೀತಾ ಇದೆ. ಒಂದೇ ದಿನ 60 ಜನರ ವಿಚಾರಣೆ ನಡೆಸಿರುವಂತಹ ಪೊಲೀಸರು. ಅಲ್ ಫಲಾಹ್ ವಿವಿಯ 7 ಜನರಿಗೂ ಕೂಡ ವಿಚಾರಣೆಗೆ ಒಳಪಟ್ಟಿದ್ದಾರೆ ಪೊಲೀಸರು. ಒಂದೇ ದಿನ 50ಕ್ಕೂ ಹೆಚ್ಚು ಜನರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸಿದ್ದಾರೆ ಪೊಲೀಸರು. ನೋಡಿ, ಈ ಫರೀದಾಬಾದ್ನಲ್ಲಿ ಮೇನ್ ಇದ್ದಿದೆ ಅಲ್ ಫಲಾಹ್ ವಿವಿಯಿಂದ ಎಲ್ಲವೂ ಕೂಡ ಸಂಚು ರೂಪಿಸಲಾಗಿತ್ತು ಅನ್ನೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಇವರೆಲ್ಲ ಯಾರೆಲ್ಲ ಜೊತೆಯಲ್ಲಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಹಾಗಾಗಿ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ 60 ಜನರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಗೊಳಪಡಿಸಿದ್ದಾರೆ. ಜೊತೆಗೆ ಕಾಶ್ಮೀರದಲ್ಲಿ 200ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಪರಿಶೀಲನೆ ಮಾಡಲಾಗ್ತದೆ. ಒಟ್ಟಾರೆಗೆ ಹರಿಯಾಣ, ಜಮ್ಮು ಕಾಶ್ಮೀರ, ರಾಜಸ್ಥಾನ ಈ ಎಲ್ಲಾ ಭಾಗದಲ್ಲೂ ಕೂಡ ತನಿಖೆ ಚುರುಕುಗೊಂಡಿದೆ. ಕಾರ್ಯಾಚರಣೆ ಕೂಡ ಮುಂದುವರಿಸಲಾಗಿದೆ.